ಇದು ಗೃಹ ಬಳಕೆ ಸಿಲಿಂಡರ್ಗಳ ಕತೆ ಆದರೆ ಇನ್ನೊಂದು ಕಡೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಕುರಿತಂತೆ ಕೂಡ ಎದ್ದಿರುವ ವದಂತಿ ಇದೆಯಲ್ಲ ಅದು ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಒಂದು ಸಣ್ಣ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿ ಅನಾಹುತ ಆಗೋದಕ್ಕೆ ಏನು ಹೆಚ್ಚಿನ ಸಮಯ ಬೇಕಾಗಲ್ಲ ನೋಡಿ. ಈ ಸ್ಟೋರಿ ಹಾಗೆ ಇದೆ. ಪೆಟ್ರೋಲ್ ಡೀಸೆಲ್ ಸಪ್ಲೈನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂಕ್ನವರು ಹೇಳ್ತಾ ಇದ್ದಾರೆ. ಬಟ್ ಜನ ಇಲ್ಲೂ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಜನ ಭಯಭೀತರಾಗೋದು ಬೇಡ, ತೈಲ ಸಂಪನ್ಮೂಲ ಇದೆ ನಮ್ಮ ಹತ್ರ ಅಂತ ಅಂತಿದ್ದಾರೆ. ಬಟ್ ಜನ ಪೆಟ್ರೋಲ್ ಬಂಕ್ಗಳಿಗೆ ಬರಬೇಕಾದ್ರೆ ಗಾಡಿನೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಕೈಯಲ್ಲಿ ಒಂದು ಕ್ಯಾನ್ ಇಟ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಎಮರ್ಜೆನ್ಸಿ ಇದೆ ಕೊಡಿ ಸರ್ ಅಂತ ತುಂಬಿಸ್ಕೊಳ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಕಚ್ಚಾ ತೈಲದ ಪೂರೈಕೆ ಕರೆಕ್ಟಾಗಿ ಆಗ್ತಾ ಇದೆ. ಸೊ ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ ಅಂತ. ಒಂದೊಂದು ಬಂಕ್ ಮುಂದೆ ಬಂದವರು ಎಲ್ಲರೂ ಫುಲ್ ಟ್ಯಾಂಕ್ ಅಂತಿದ್ದಾರೆ. ಕೇಳಿದ್ರೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮುಂದಿನ ವಾರ ಗಾಡಿ ಓಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹಿಂಗಾಗಿ ಫುಲ್ ಟ್ಯಾಂಕ್ ಮಾಡಿಬಿಡಿ ಸರ್ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಷ್ಟು ಅಂತ ಈಗ ಸಾಮಾನ್ಯವಾಗಿ 1-2 ಲೀಟರ್ ಹಾಕೊಳ್ತಿದ್ದವ್ರು ಏಕಾಏಕಿ ಫುಲ್ ಟ್ಯಾಂಕ್ ಹಾಕ್ಕೊಂಡ್ರೆ ಅಲ್ಲೂ ಡಿಮ್ಯಾಂಡ್ ಸ್ಲೋ ಆಗಿ ಸರ್ಜ್ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ನಡುವೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಪೆಟ್ರೋಲ್ ಅಭಾವ ಆಗ್ಬಿಡುತ್ತೆ ಅನ್ನುವಂಥ ಭೀತಿ ಸಾರ್ವಜನಿಕರಲ್ಲಿ ಕಾಡ್ತಿದೆ. ಇದು ಇಲ್ಲ ಅಂತ ಪೆಟ್ರೋಲಿಯಂ ಉತ್ಪನ್ನಗಳು ಈಗಾಗಲೇ ಹೇಳ್ತಾ ಇದೆ. ನಾನೀಗ ಒಂದು ಬಂಕಲ್ಲಿದ್ದೀನಿ. ಈ ಬಂಕಿನಲ್ಲಿ ಏನು ತೋರಿಸೋ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಎಂದಿನಂತೆ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜು ಆಗ್ತಾ ಇದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ. ಇದು ಮಾಗಡಿ ರಸ್ತೆಯಲ್ಲಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊತಿದ್ದಾರೆ. ಜೊತೆಗೆ ಒಂದು ನೋಟಿಸ್ ಕೂಡ ಹಾಕಿದ್ದಾರೆ. ಯಾಕಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಭಯ ಶುರುವಾಗಿತ್ತು. ಪೆಟ್ರೋಲ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಕ್ಯಾನ್ಗಳಲ್ಲಿ ಮತ್ತು ಟಿನ್ಗಳಲ್ಲಿ ತಂದು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಿದ್ರು. ಎಲ್ಲಿ ಪೆಟ್ರೋಲ್ ಸಿಗದೆ ಆಗಿಬಿಡುತ್ತೆ, ಯಾವ ರೀತಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಆಗಿದೆ ಅದೇ ರೀತಿ ಪೆಟ್ರೋಲ್ ಅಭಾವ ಆಗಿಬಿಡುತ್ತೆ, ಡೀಸೆಲ್ ಅಭಾವ ಆಗಿಬಿಡುತ್ತೆ ಅಂತ ಜನ ಭಯಗೊಂಡು ಬೇರೆ ಬೇರೆ ಕ್ಯಾನ್ಗಳಲ್ಲಿ ಗಾಡಿಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಕ್ಯಾನ್ಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಿದ್ರು. ಅದಕ್ಕೆ ಈಗ ಎಲ್ಲ ಬಂಕ್ಗಳಲ್ಲೂ ಈ ರೀತಿ ಒಂದು ಹಾಕಿದ್ದಾರೆ. ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿಯಿಂದಾಗಿ ಪೆಟ್ರೋಲ್ ಡೀಸೆಲ್ ಬಾಟಲಿಯಲ್ಲಿ ವಿತರಿಸಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಯಾಕಂದರೆ ಜನ ಬಂದು ಪೆಟ್ರೋಲ್ ಎಲ್ಲಿ ಸಿಗೋದಿಲ್ಲ, ನಾವು ಸ್ಟಾಕ್ ಇಟ್ಕೊಂಡ್ಬಿಡೋಣ ಅಂತ ಬಾಟಲ್ಗಳಲ್ಲಿ ತುಂಬಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಪೆಟ್ರೋಲ್ ಬಂಕಲ್ಲಿ ಈ ರೀತಿ ಒಂದು ನೋಟಿಸ್ನ ಅಂಟಿಸಿದ್ದಾರೆ. ಪ್ರತಿಯೊಂದು ಬಂಕ್ಗಳಲ್ಲಿ ಈ ಥರ ನೋಟಿಸ್ನ ಅಂಟಿಸಿರೋ ಕಾರಣ ಇಷ್ಟೇ, ಜನ ಪ್ಯಾನಿಕ್ ಆಗಿ ತಮ್ಮ ಗಾಡಿಗಳಿಗೆ ಪೆಟ್ರೋಲ್ನ ತುಂಬಿಸ್ಕೊಳ್ಳೋ ಜೊತೆಗೆ ಬಾಟಲ್ಗಳಲ್ಲಿ ತುಂಬಿಸ್ಕೊಂಡು ಹೋಗಿ ಸ್ಟಾಕ್ ಇಟ್ಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಬರ್ತಿದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ ಅಂತ ತೋರಿಸೋ ಪ್ರಯತ್ನಕ್ಕೋಸ್ಕರ ಮತ್ತು ಈ ರೀತಿ ಕ್ಯಾನ್ ಇಟ್ಕೊಂಡು ಬಂದಾಗ ಗಾಡಿಗಳಿಗೆ ಪೆಟ್ರೋಲ್ ಹಾಕೋದು ಕಷ್ಟ ಆಗುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಬಂಕ್ಗಳಲ್ಲಿ ಈ ರೀತಿ ನೋಟಿಸ್ ಹಾಕಿರೋದು ಸಾಮಾನ್ಯವಾಗಿ ಕಾಣ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.